ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ, ಹೌದು ವೀಕ್ಷಕರೇ, 28,000 ಮಹಿಳೆಯರ ಖಾತೆಗೆ ಈ ಒಂದು ಹಣ ಇನ್ನು ಮುಂದೆ ಬರೋದಿಲ್ಲ. ಏಕೆ ಅಂದರೆ ಈ ಒಂದು ಹಣವನ್ನು ತೆಗಿತಾ ಇರುವಂಥದ್ದು ಯಾಕೆ ಅಂದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯನೂ ನಾನು ನಿಮಗೆ ಈ ಒಂದು ವಿಡಿಯೋಲಿ ತಿಳಿಸ್ತೇನೆ. ಯಾವ ಮಹಿಳೆಯ ಜಿಲ್ಲೆಯ ಖಾತೆಗೆ ಈ ಒಂದು ಹಣ ಇವತ್ತು ತಲುಪುವಂಥದ್ದು ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಜಿಲ್ಲೆಯ ಲಿಸ್ಟನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಅದಕ್ಕೂ ಮೊದಲು ಯಾವ ಮಹಿಳೆಯರಿಗೆ ಈ ಒಂದು ಹಣ ಬರೋದಿಲ್ಲ ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುತ್ತಿದ್ದ ಮಹಿಳೆಯರು GST ಯನ್ನು ಕಟ್ತಾ ಇದ್ರೆ, ಹೌದು ವೀಕ್ಷಕರೇ, GST ಯನ್ನು ಕಟ್ತಾ ಇದ್ರೆ ಹಲವಾರು ಮಹಿಳೆಯರಿಗೆ ಈ ಒಂದು ಹಣ ಹೋಗ್ತಾ ಇಲ್ಲ. ಅಂತ ಮಹಿಳೆಯರನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಬಹಳಷ್ಟು ಜನರ ಜೀವನ ಅನುಕೂಲವಾಗಿತ್ತು. ಆದರೆ ಇವಾಗ ಈ ಒಂದು ಹಣವನ್ನು ತೆಗಿತಾ ಇರುವಂಥದ್ದು ಏಕೆಂದರೆ, ಯಾರು ಕೂಡ GST ಯನ್ನು ಕಟ್ತಾ ಇದ್ದೀರಾ ಅಂತ ಮಹಿಳೆಯರಿಗೆ ಇನ್ನು ಮುಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಬರೋಬ್ಬರಿ 28,000 ಮಹಿಳೆಯರ ಖಾತೆಗೆ ಈ ಒಂದು ಹಣವನ್ನು ಹಾಕ್ತಾ ಇಲ್ಲ ಸರ್ಕಾರ. ಏಕೆಂದರೆ ಅಷ್ಟು ಮಹಿಳೆಯರು, 28,000 ಮಹಿಳೆಯರು GST ಯನ್ನು ಕಟ್ತಾ ಇರುವಂಥದ್ದು. ಅದಕ್ಕೋಸ್ಕರ ಈ ಒಂದು ಹಣವನ್ನು ತೆಗೆದು ಹಾಕ್ತಾ ಇರುವಂಥದ್ದು. ಈ ಒಂದು ಹಣವನ್ನು ಅವರಿಗೆ ತಲುಪಿಸ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಹಣ ಅವರಿಗೆ ಹೋಗೋದಿಲ್ಲ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಯಾವ ಜಿಲ್ಲೆಗೆ ಈ ಒಂದು ಹಣ ಹೋಗುತ್ತದೆ, ಇವತ್ತು ಯಾವ ಜಿಲ್ಲೆಯ ಮಹಿಳೆಯರ ಖಾತೆಗೆ ಈ ಒಂದು ಹಣ ಹೋಗುತ್ತೆ ಮತ್ತು ಎಷ್ಟು ಜಿಲ್ಲೆಗೆ ಈ ಒಂದು ಹಣ ಹೋಗುತ್ತೆ ಇವತ್ತು ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ತಪ್ಪದೇ ಒಂದೇ ಒಂದು ಲೈಕನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. GST ಯನ್ನು ಕಟ್ತಿರುವ ಮಹಿಳೆಯರಿಗೆ ಇನ್ನು ಮುಂದೆ ಈ ಒಂದು ಹಣ ತಲುಪೋದಿಲ್ಲ. 28,000 ಮಹಿಳೆಯರಿಗೆ ಇನ್ನು ಮುಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರಿಗೆ ಹೋಗೋದಿಲ್ಲ. ಮತ್ತು ಈ ಒಂದು ವಿಡಿಯೋನ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ಯಾಕೆಂದರೆ ಯಾವ ಜಿಲ್ಲೆಗೆ, ಹೌದು ವೀಕ್ಷಕರೇ, ಈ ಒಂದು ಹಣ ಬಹಳಷ್ಟು ಮಹಿಳೆಯರ ಅನುಕೂಲವಾಗಿರುವಂಥದ್ದು, ಅದೆಷ್ಟೋ ಮಹಿಳೆಯರ ಕನಸಾಗಿರುವಂಥದ್ದು. ಈ ಒಂದು ಹಣದಿಂದ ಅದೇನೇನೋ ಖರೀದಿ ಮಾಡ್ತಾರೆ. ಮತ್ತು ಎಷ್ಟೋ ಮಹಿಳೆಯರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇರುವಂಥದ್ದು, ಅದೆಷ್ಟೋ ಸಮಸ್ಯೆಯನ್ನು ಪರಿಹರಿಸಿಕೊಳ್ತಾ ಇರುವಂಥ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ 2,000 ರೂಪಾಯಿಯನ್ನು ತಲುಪಿಸುತ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ. ಅದಕ್ಕೋಸ್ಕರ ಇವಾಗ 3 ತಿಂಗಳ ಹಣ, ಹೌದು ವೀಕ್ಷಕರೇ, 3 ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು. ಅದಕ್ಕೋಸ್ಕರ ಅದೆಷ್ಟೋ ಜನರು ನೆರಳಾಡುತ್ತಿದ್ರು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಲ್ವಾ ಅಂತ ಬಹಳಷ್ಟು ಜನರ ಈ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಯಾಕೆ ಈ ಒಂದು ಹಣ ಬಂದಿಲ್ಲ ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ರು ಮತ್ತು ಹಾಗೆ ರೊಚ್ಚಿಗೆದ್ದಿದ್ರು. ಅದಕ್ಕೋಸ್ಕರ ಇಲ್ಲಿ CM ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಹಣವನ್ನು ಹಾಕೋದಿಲ್ಲ, ನಿಮಗಂತಲೇ ಈ ಒಂದು ಹಣವನ್ನು ಇಟ್ಟಿರುವಂಥದ್ದು. ಅದಕ್ಕೋಸ್ಕರ ನಿಮಗೆ ಈ ಒಂದು ಹಣವನ್ನು ನಾವು ಹಾಕ್ತೇವೆ ಅಂತ ಕೂಡ ಸ್ಪಷ್ಟವಾಗಿ CM ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ 6,000 ರೂಪಾಯಿ ಬರಬೇಕಾಗಿದ್ದ ಈ ಒಂದು ಹಣವನ್ನು ಈ ತಿಂಗಳಲ್ಲಿ ಹಾಕ್ತಾ ಇರುವಂಥದ್ದು. 3 ಕಂತಿನ ಹಣವನ್ನು ಇವಾಗ ಹಾಕ್ತಾ ಇರುವಂಥದ್ದು. ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ DBT ಮೂಲಕ ತಮ್ಮ ಖಾತೆಗೆ, ಮಹಿಳೆಯರ ಖಾತೆಗೆ ತಲುಪ್ತಾ ಇರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಹಾಕ್ತಾ ಇರುವಂಥದ್ದು. ಯಾವ ಜಿಲ್ಲೆಗೆ ಅಂತ ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಜನರು ಅನುಕೂಲತೆಯಿಂದ ಪಡೆದುಕೊಂಡಿದ್ದಾರೆ. ಅದೆಷ್ಟೋ ಜನರ ಜೀವನ ನಡೆಸುವುದಕ್ಕೆ, ಮಾಡುವುದಕ್ಕೆ ಅದೆಷ್ಟೋ ಜನರ ಕನಸಾಗಿತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ. ಅದಕ್ಕೋಸ್ಕರ ಈ ಒಂದು ಹಣವನ್ನು ಬಹಳ ಮಹಿಳೆಯರಿಗೂ ತಲುಪಿಸ್ತಾ ಇದ್ದಾರೆ. ಮತ್ತು ಯಾವ ಜಿಲ್ಲೆ, ಹೌದು ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವ ಜಿಲ್ಲೆಗೆ ಇವತ್ತು ಈ ಒಂದು ಹಣ ತಲುಪ್ತಾ ಇದೆ ಅಂದರೆ, ದಾವಣಗೆರೆ ಜಿಲ್ಲೆ, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ ಹಾಗೂ ಹಾಸನ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ, ಹೌದು ವೀಕ್ಷಕರೇ, ಹಾವೇರಿ ಜಿಲ್ಲೆ ಹಾಗೂ ಕಲಬುರಗಿ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ, ಈ ಒಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಇವತ್ತು ಈ ಒಂದು ಹಣ ತಲುಪ್ತಾ ಇರುವಂಥದ್ದು. ಮತ್ತು ಯಾವ ಜಿಲ್ಲೆ ಮಹಿಳೆಯರಿಗೆ ಅಂದರೆ ಉಡುಪಿ, ಉತ್ತರ ಕನ್ನಡ ಹಾಗೂ ತುಮಕೂರು, ಹೌದು ವೀಕ್ಷಕರೇ, ಇಷ್ಟು ಮಹಿಳೆಯರ ಜಿಲ್ಲೆಗೆ ಇವತ್ತು ಈ ಒಂದು ಹಣ ತಲುಪ್ತಾ ಇರುವಂಥದ್ದು. ಅದಕ್ಕೋಸ್ಕರ ಅಂಥ ಮಹಿಳೆಯರು ಇವತ್ತು ನಿಮಗೆ ಈ ಒಂದು ಹಣ ಬರುತ್ತಾ ಇರುವಂಥದ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮ ಫೋನನ್ನು ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಫೋನಿಗೆ ಒಂದು ಸರಿ ಮೆಸೇಜ್ ಬಂದಿಲ್ಲ ಅಂದರೆ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಸಿಕೊಳ್ಳಿ ಅಂತ ನಾನು ನಿಮಗೆ ಹೇಳಬಲ್ಲೆ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತು ಬಹಳಷ್ಟು ಜನರ, ಹೌದು ವೀಕ್ಷಕರೇ, ಬಹಳಷ್ಟು ಜನರು ಈ ಒಂದು ಹಣವನ್ನು ಪಡೆಯಬೇಕೆಂದು ಅಂದುಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಹಣವನ್ನು 3 ಕಂತಾಗಿ 6,000 ರೂಪಾಯಿ ಹಣವನ್ನು 3 ಕಂತಾಗಿ ಈ ಒಂದೇ ತಿಂಗಳಲ್ಲಿ ಹಾಕ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಮೊದಲಿಗೆ 2,000 ರೂಪಾಯಿ ಹಾಕಿದ ನಂತರ ಮತ್ತೆ 2,000 ರೂಪಾಯಿ ಹಾಕುವಂಥದ್ದು ಸರ್ಕಾರ, ಮತ್ತೆ 2,000 ರೂಪಾಯಿ ಈ ತಿಂಗಳು ಮುಗಿಯೋದರ
ಒಳಗಡೆ ಟೋಟಲ್ ನಿಮಗೆ 6,000 ರೂಪಾಯಿ ಹಣ ಬರುವಂಥದ್ದು. ಅದಕ್ಕೋಸ್ಕರ ಈ ಒಂದಿಷ್ಟು ಜಿಲ್ಲೆಗೆ ನಾ ಹೇಳಿದೆ ಅಲ್ವಾ, ಈ ಇಷ್ಟು ಜಿಲ್ಲೆಗೆ ಇವತ್ತು 2,000 ರೂಪಾಯಿ ಹಣ ಬರುವಂಥದ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ನಿಮ್ಮ ಫೋನಿಗೆ ಒಂದು ಸರಿ ಏನಾದರೂ ಮೆಸೇಜ್ ಬಂದಿಲ್ಲ ಅಂದರೆ ನಿಮ್ಮ ಅಕೌಂಟನ್ನು ನೀವು ಚೆಕ್ ಮಾಡಿಸ್ಕೊಳ್ಳಿ. ಹಾಗಿದ್ರೆ ನಿಮಗೆ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಚಾಲ್ತಿ ಇರಲ್ಲ ಅಕೌಂಟು, ಮತ್ತು ಏನೋ ಒಂದು ಕಾರಣದಿಂದ ಈ ಒಂದು ಮೆಸೇಜ್ ಬಂದಿರಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟನ್ನು ನೀವು ಚೆಕ್ ಮಾಡಿಸ್ಕೊಂಡಾಗ ನಿಮಗೆ ಈ ಒಂದು ಹಣ ಬಂದಿರುತ್ತದೆ. ಅದಕ್ಕೋಸ್ಕರ ಈಗ ಹೇಳಿದೆ ಅಲ್ಲ, ಇಷ್ಟು ಜಿಲ್ಲೆಯ ಮಹಿಳೆಯರು ನಿಮ್ಮ ಖಾತೆಗೆ ಈ ಒಂದು ಹಣ ಬಂದೇ ಬರುವಂಥದ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇವತ್ತು ಈ ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಹಣದಿಂದ ಅದೆಷ್ಟೋ ಜನರು ನೆಮ್ಮದಿಯಾಗಿ ಇರುವಂಥದ್ದು ಮತ್ತು ಅದೆಷ್ಟೋ ಜನರು ಈ ಒಂದು ಹಣದಿಂದ ಖುಷಿಯಾಗಿ ಇರುವಂಥದ್ದು. ಅದಕ್ಕೋಸ್ಕರ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದಿಷ್ಟು ಹಣವನ್ನು ನೀವು ಪಡೆದುಕೊಂಡ್ರೆ ನಿಮಗೆ ಟೋಟಲಿಗೆ 6,000 ರೂಪಾಯಿ, ಈ ತಿಂಗಳಲ್ಲೇ 6,000 ರೂಪಾಯಿ ಹಣ ಪಡೆದುಕೊಳ್ತೀರಿ ಅಂತ ನಾನು ನಿಮಗೆ ಹೇಳ್ತೇನೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಂಡು ಇವತ್ತು ಈ ಒಂದಿಷ್ಟು ಮಹಿಳೆಯರಿಗೆ ಬಂದ ನಂತರ, ಈಗ ಹೇಳಿದೆ ಅಲ್ವಾ, ಆ ಇಷ್ಟು ಜಿಲ್ಲೆಗೆ ಮಹಿಳೆಯರಿಗೆ ಬಂದ ನಂತರ ಮತ್ತೆ ನಾಳೆ ಮಹಿಳೆಯರ ಜಿಲ್ಲೆಗೆ, ಹೌದು ವೀಕ್ಷಕರೇ, ಅದೆಷ್ಟೋ ಮಹಿಳೆಯರ ಜಿಲ್ಲೆಗೆ ಈಗ ಇಷ್ಟು ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ಬರುವಂಥದ್ದು. ಅದಕ್ಕೋಸ್ಕರ ನಾಳೆ ಯಾವ ಜಿಲ್ಲೆ ಅಂತ ಕೂಡ ಲಿಸ್ಟನ್ನು ಬಿಡ್ತಾರೆ, ಅದನ್ನು ನಾನು ನಿಮಗೆ ನಾಳೆ ತಿಳಿಸ್ತೇನೆ. ವೀಕ್ಷಕರೇ, ಇವತ್ತಿಗೆ ಈ ಒಂದಿಷ್ಟು ಜಿಲ್ಲೆಯ ಮಹಿಳೆಯರು ಪ್ರತಿಯೊಬ್ಬರು ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಸ್ಕೊಳ್ಳಿ. ಈ ಒಂದು ಹಣ ಬಂದ ನಂತರ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.